ಸೊ ಫ್ರೆಂಡ್ಸ್, ಇವಾಗ KV ಸರ್ ಕ್ಲಾಸ್ ತಗೊಂಡಿದ್ದಾರೆ. ಕೂದಲು ಹೆಂಗೆ ಆಗ್ಬಿಟ್ಟಿದೆ ಫುರ್ಖಾನ್, ಏನು ಹೇಳ್ತೀರಾ ಕ್ಲಾಸ್ಗೆ? ಸರ್ ತಗೊಂತಿದ್ದಾರೆ ಕ್ಲಾಸು ಆ್ಯಂಡ್ ನಾವಿಲ್ಲಿ ಲಾಸ್ಟ್ ಬೆಂಚಲ್ಲಿದ್ದೀವಿ. ಧೀರಜ್ ಫುಲ್ ಓದ್ತಿದ್ದಾನೆ, ಫುಲ್ ಸ್ಟಡಿಂಗ್. ಇವನ್ ನಾನು ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗಿದ್ದೆ. ಜಸ್ಟು ಬಿಟ್ಟಿದ್ದಾರೆ ಎಲ್ಲರಿಗೂ ಹ್ಯಾಂಡ್ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದು ನ್ಯೂಸ್ ಏನು ಗೊತ್ತಾ, ಫುರ್ಖಾನು ಜನರಲಿಂದ ಟಿಮ್ಸಿಗೆ ಬರ್ತಿದ್ದಾನೆ. BBA ಜನರಲಿಂದ BBA ಟಿಮ್ಸಿಗೆ, ಅಂದರೆ ನಮ್ಮ ಇದರಲ್ಲಿ. ಆ್ಯಂಡ್ ಧೀರಜ್, ಫುರ್ಖಾನ್ ಈಸ್ ಆಲ್ಸೋ ಜಾಯ್ನಿಂಗ್ ಅಸ್. ಚುಪ್ ಚಾಪ್ಸೆ ಇವಾಗ ಅವ್ರು ಬರ್ತಿದ್ದಾನೆ ನೋಡಿ, ಅದು ಲೆಟರ್ ಕೊಡೋಕ್ಕೆ ಹೋಗ್ತಿದ್ದಾನೆ ಇವಾಗ. ಹಾಂ, ಅಲ್ಲೆಲ್ಲ ಬರ್ತಿದ್ದಾರೆ. ಇವಾಗ ಎಲ್ಲರೂ ಮನೆಗೆ ಹೋಗೋದೇ ಇರೋದು. ಸೊ ಹೋಗೋಣ. ಹಾಂ, ಸೊ ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಬಿಟ್ಬಿಟ್ಟಿರ ತಾನೆ, ಆದರೂ ನಾವು ಮನೆಗೆ ಹೋಗ್ತಿಲ್ಲ. ಏನು ಧೀರಜ್, ಅಕೌಂಟ್ಸ್ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳಕ್ಕೆ ಹೋಗ್ತಿದ್ದೀವಿ ತಾನೇ? ಚಪುರ ಅವನಿಗೆ ಸ್ವಲ್ಪ ಶೈ ಜಾಸ್ತಿ. ಆ್ಯಂಡ್ ಇವಾಗ ಅಕೌಂಟ್ಸ್ ಮ್ಯಾಮ್ ಹತ್ರ ಹೋಗ್ತಿದ್ದೀವಿ. ಎಂತಕ್ಕಂದರೆ ಹಾಂ, ಅಕೌಂಟ್ಸ್ ಮ್ಯಾಮ್ ಹತ್ರ ಹೋಗ್ತಿದ್ದೀವಿ. ಎಂತಕ್ಕಂದರೆ ಬುಕ್ ನೋಟ್ಸ್ ಐತಲ್ಲ, ನೋಟ್ಸ್ ಏನೂ ಬರ್ದಿಲ್ಲ ಯಾರು ಇಲ್ಲಿ. ನಿಜ ಹೇಳ್ಬೇಕಂದ್ರೆ ಯಾರು ಜಾಸ್ತಿ ಜನ ಬರ್ದಿಲ್ಲ. ಆ್ಯಂಡ್ ನಾಳೆ ನೋಡಿಯೋ ಸೈನ್ ಮಾಡಿಸ್ಬೇಕು ಮ್ಯಾಮ್ ಕೈಯಲ್ಲಿ. ಎಲ್ಲ ಮ್ಯಾಮ್ ಕೈಯಲ್ಲೂ ನೋಡಿಯೋ ಸೈನ್ ಮಾಡಿಸ್ಬೇಕು. ನೋಡಿಯೋ ಸೈನ್ ಮಾಡಿಸಿದ್ರೆ ನಮಗೆ ನಾವು ಸಬ್ಜೆಕ್ಟಾ ಎಲ್ಲ ಟೀಚರ್ಸ್ ಹತ್ರ ನಾವು ಸೈನ್ ಮಾಡಿಸ್ಬೇಕು. ಒಂದು ಪೇಪರ್ ಕೊಡ್ತಾನೆ ನಾಳೆ, ಆ ಪೇಪರ್ ತಗೊಂಡು ಎಲ್ಲ ಟೀಚರ್ಸ್ ಹತ್ರ ಹೋಗಿ ಸೈನ್ ಮಾಡಿಸ್ಬೇಕು ಅಷ್ಟೇ. ಆ ಸೈನ್ ಇಲ್ಲ ಅಂದರೆ ನಮಗೆ ಹಾಲ್ ಟಿಕೆಟ್ ಕೊಡಲ್ಲ. ಹಾಲ್ ಟಿಕೆಟೇ ಕೊಡಲ್ಲ. ಇಷ್ಟು ಫೀಸ್ ಪೇ ಮಾಡಿದ್ಮೇಲೆ ಹಾಲ್ ಟಿಕೆಟ್ ಕೊಡಲ್ಲ. ಆ್ಯಂಡ್ ಅದಕ್ಕೆ ಇವಾಗ ಪರ್ಮಿಷನ್ ಕೇಳೋಣ ಅಂತ. ಎಂತಕ್ಕಂದರೆ ಅಕೌಂಟ್ಸ್ ಫುಲ್ ಜಾಸ್ತಿ ಐತೆ ನೋಟ್ಸು. ಪ್ರಿಂಟೌಟ್ ತಗೊಂಡು ಇದು ಮಾಡೋಣ ಅಂತ. ಆ ನೋಡಿಯೋ ಟೀಚರ್ಸ್ ಸೈನ್ ಮಾಡಬೇಕಂದ್ರೆ ಎಲ್ಲ ನಮ್ಮದು ಕರೆಕ್ಟಾಗಿರಬೇಕು. ಲೈಕ್ ನೋಟ್ಸ್, ಇಲ್ಲ ಪ್ರೆಸೆಂಟೇಷನ್, PPT ಆ್ಯಂಡ್ ಅಸೈನ್ಮೆಂಟ್ಸ್ ಅದೆಲ್ಲ ಕ್ಲಿಯರ್ ಇದ್ದರೆ ಆ ಸೈನ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ಅದು ಮಾಡಿಲ್ಲ ಅಂದರೆ ನಮಗೆ ಇದು ಏನದು ನೋಡಿಯೋ ಸೈನ್ ಮಾಡಿದ್ರೆ ನಮಗೆ ಹಾಲ್ ಟಿಕೆಟ್ ಸಿಗುತ್ತೆ ಫೈನಲ್ ಎಕ್ಸಾಮ್ಗೆ ಬರೆಯೋಕ್ಕೆ. ರೂಲ್ಸ್ ಅಂದರೆ ರೂಲ್ಸ್ ಫ್ರೆಂಡ್, ಈ ಥರ ರೂಲ್ಸು ನಾನು ಇವಾಗ ಕೇಳಿಸ್ಕೊತಿದ್ದೀನಿ. ಅದೇ ಪರ್ಮಿಷನ್ ಕೇಳಕ್ಕೆ ಹೋಗ್ತಿದ್ದೀವಿ ಇವಾಗ. ನೋಡೋಣ, ಪರ್ಮಿಷನ್ ಕೊಟ್ಟರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಪರ್ಮಿಷನ್ ಸಿಕ್ಕಿಲ್ಲ ಅಂದರೆ ನಾವು ಅಷ್ಟೇ ರಾತ್ರಿ ಎಲ್ಲ ಕೂತ್ಕೊಂಡು ಅಕೌಂಟ್ಸ್ ಬರೀಬೇಕು. ನಾನಂತೂ ಅದೇ ಮಾಡಬೇಕು ಇವಾಗ. ಎಂತಕ್ಕಂದರೆ ಬುಕ್ಕೇ ಇಕ್ಕಿಲ್ಲ 50 ಪೇಜಸ್ ಬರೀಬೇಕು ಒಂದೇ ದಿನದಲ್ಲಿ. ನೈಟ್ ಎಲ್ಲ ಫುಲ್ ಅದೇ ಕೆಲಸ ಮಾಡೋದು ಇವಾಗ. ನಾಳೆ ಅದು ಬೇರೆ 11 o'clock ಮುಂಚೆನೇ ಮ್ಯಾಮ್ ಕೈಯಲ್ಲಿ ವಾಪಸ್ ಕೊಟ್ಬಿಡ್ಬೇಕು. 3:30 ಸ್ಟಾರ್ಟ್ ಆಗುತ್ತೆ ನಮ್ಮದು ಜಾಬ್ ಇವಾಗ ನಾಳೆ. ಅದಕ್ಕೆ ಇವಾಗ ಬಂದಿದ್ದೀವಿ. ಎಲ್ಲರೂ ಜಾಸ್ತಿ ಜನ ಬಂದಿಲ್ಲ. ಎಂತಕ್ಕಂದರೆ ಇವಾಗ ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದು. ಆ್ಯಂಡ್ ನಾಳೆ ನೋಡಿಯೋ ಸಬ್ಮಿಟ್ ಮಾಡಬೇಕು. ನೋಡೋಣ ಏನಾಗುತ್ತಂತ. ಇವಾಗ ಅದೇ ಹೋಗ್ತಿದ್ದೀವಿ ಮ್ಯಾಮ್ ಕ್ಯಾಬಿನ್ ಹತ್ರ, ಲೈಕ್ ಸ್ಟಾಫ್ ರೂಮಿಗೂ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಒಳಗಡೆ ಹೋಗಬೇಕು. ಹೋಗೋಣ ಫ್ರೆಂಡ್ಸ್. ಇನ್ನೂ ಮ್ಯಾಮ್ ಬಂದಿಲ್ವೋ ಎಲ್ಲಾದರೂ ಹೋಗಿದ್ದಾರೋ ಏನೂ ಗೊತ್ತಿಲ್ಲ. ನ್ಯೂಸು ವೆಯ್ಟ್ ಮಾಡ್ತಿದ್ದೀವಿ ಏನಾಗುತ್ತಂತ. ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀವಿ. ಮ್ಯಾಮ್ ಓದಿಲ್ಲ. ಸೋ ಬ್ಯಾಡ್. ಇವಾಗ ನಾವು ಬರೀಬೇಕನ್ಸುತ್ತೆ. ಮ್ಯಾಮ್ ಪರ್ಮಿಷನ್ ಇಲ್ದಿರ ನಾವು ಪ್ರಿಂಟೌಟು ತೊಗೊಳಕ್ಕಾಗಲ್ಲ. ಎಂತಕ್ಕಂದರೆ ಮತ್ತೆ ಪ್ರಿಂಟೌಟ್ ತೊಗೊಂಡು ಮ್ಯಾಮು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿ ಕಷ್ಟ. ಸೊ ಅದಕ್ಕೆ ವೆಯ್ಟ್ ಮಾಡ್ತೀವಿ. ನೋಡೋಣ ಮ್ಯಾಮ್ ಬರ್ತಾರೋ, ಏನಾದರೂ ಆಗುತ್ತೋ. ಬಂದಿಲ್ಲ ಅಂದರೆ ಬರೀಲೇಬೇಕು ರಾತ್ರಿ ಎಲ್ಲ ಕೂತ್ಕೊಂಡು. ಒಂದಾದರೂ ಮಿನಿಮಮ್ 2% ಆದರೂ ಹೋಪ್ ಐತೆ ಮ್ಯಾಮು ಒಪ್ಕೊಳ್ತಾರಂತ. ಅದಕ್ಕೆ ನೋಡೋಣ, ವೆಯ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಮ್ಯಾಮ್ ಬಂದಿಲ್ಲ, ವೆಯ್ಟ್ ಮಾಡಿದ್ವಿ. ಆದರೂ ನೋಡೋಣ, ಒಂದು ಲಾಸ್ಟ್ ಚಾನ್ಸ್ ಅಂತ. ಆದರೂ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ
ಹೋಗೋಣ ಮನೆಗೆ. ಇವಾಗ ಹೋಗಿದ್ದು QAB ಕಲ್ತ್ಕೊಂಡೆ, BE ಮಸ್ತಾಗಿ ಕಲ್ತ್ಕೊಂಡೆ, ಟೆನ್ಷನೇ ಇಲ್ಲ ಇವಾಗ QABದು. ಅಂದರೆ ಏನಕ್ಕಂದರೆ ಸ್ವಲ್ಪ ಬೇಕಲ್ಲ, ಅದಕ್ಕೆ ಹೋದೆ. ಜನರಲ್ ನಾಲೆಡ್ಜು ಸಡನ್ನಾಗಿ ಅದು ಡಿಸೈಡ್ ಮಾಡಿದ್ದು QAB ಸರ್ ಇಕ್ತೀನಂತ. ಅದಕ್ಕೆ ಏನೋ ಒಂದು ಜನರಲ್ ನಾಲೆಡ್ಜ್ ಸಿಗುತ್ತಂತ ನೋಡ್ದಿಲ್ದಿರೋ ಕ್ವಶನ್ಸು ನೋಡ್ಬಿಟ್ಟೆ ಇವತ್ತು. ಅದಕ್ಕೆ ಸ್ವಲ್ಪ ಖುಷಿ ಆಗ್ತೈತೆ. ಸೊ ಫ್ರೆಂಡ್ಸ್, ಸಡನ್ಲಿ ಏನಾಯ್ತು ಗೊತ್ತಾ, ಓಡಿಸ್ಕೊಂಡು ಹೋಗ್ತಿದ್ದೆ, ಗೇರ್ ಚೇಂಜ್ ಮಾಡಿದೆ, ಸಡನ್ನಾಗಿದು ಕೆಳಗಡೆ ಬಿದ್ದೋಯ್ತು. ಇದಾಯ್ತಲ್ಲ ಗೇರ್ ಶಿಫ್ಟ್ ಮಾಡೋದು, ಕೆಳಗಡೆ ಬಿದ್ದೋಯ್ತು ಓಪನ್ ಆಗಿ. ಫುಲ್ ದಾರಿ ಎಲ್ಲ ಹುಡ್ಕೊಂಡು ಗಾಡೀಲಿ ಇಕ್ಕಿದ್ದೀನಿ. ಬೀಜ ಬೈಕ್ ಬಂದ್ಬಿಡ್ತು ಹೆಂಗೋ, ಸಾರಿ ಬೀಜ ಬೈಕ್ ಬಂದ್ಬಿಡ್ತು ಹೆಂಗೋ, ಸಿಗ್ಬಿಡ್ತು ಬಿಟ್ಟು. ಜಾಸ್ತಿ ಭಯ ಹಾಕೋ ಬರ್ತಿದ್ದೆ ಫ್ರೆಂಡ್ಸ್, ಸಡನ್ನಾಗಿ ಇದು ಬಿಚ್ಚೋಗಿ ಅಲ್ಲಿ ಬಿದ್ದೋಗ್ಬಿಟ್ಟಿದೆ. ನಾನು ನೋಡ್ತಿದ್ದೀನಿ ಎಲ್ಲಪ್ಪ ಇದು ಗೇರು ಅಂತ ಶಿಫ್ಟ್ ಮಾಡೋಕ್ಕೆ ನೋಡಿದ್ರೆ ಅಮ್ಮ ಭಯ ಬಿದ್ದೋದಂಗೆ. ಇದು ಆಗ್ತಾನೂ ಇಲ್ಲ ಇದು. ಐ ಥಿಂಕ್ ಹಿಂಗೆ ವಾವ್ ನೈಸ್. ಇವಾಗ ಇದು ಮನೆಗೆ ಹೋಗಿ ಟೈಟ್ ಮಾಡಿಸ್ಬೇಕು ಫ್ರೆಂಡ್ಸ್, ಮನೆಗೆ ಹೋಗಿ ಟೈಟ್ ಮಾಡಿಸ್ಬೇಕಿದ್ದು. ಬೀಜ ಬೈಕ್ ಬಂದ್ಬಿಟ್ಟಿತ್ತು, ಭಯ ಪಡ್ಕೊಂಡೆ ಜಾಸ್ತಿ ಜೋರಾಗಿ. ಅಮ್ಮ ಈ ಗಾಡಿದು ಕಂಡೀಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ. ಸೊ ದಾರಿದಲ್ಲಿದ್ದೆ, ಹೆಂಗೋ ಸಿಗ್ಬಿಡ್ತಂತ ಖುಷಿ ಪಡ್ತಿದ್ದೀನಿ. ಸಿಗ್ಬಿಡ್ತು ಹೆಂಗೋ. ಕಾಲೇಜಿಂದ ಮನೆಗೆ ಹೋಗ್ತಿದ್ವಾಗನೇ ಆಗುತ್ತೆ ಇದೆಲ್ಲ. ಹೋಗೋಣ ಇವಾಗ ಮತ್ತೆ.